ದಕ್ಷಿಣ ಕ್ಷೇತ್ರವನ್ನು ಸೈಕಲ್ನಿಂದ ಸಂಚರಿಸಿದ ಶಾಸಕ ಅಭಯ್ ಪಾಟೀಲ್ ಕ್ಷೇತ್ರದ ಜನರೊಂದಿಗೆ ನೇರವಾಗಿ ಸಂವಹನ ನಡೆಸಲು ಒಂದು ವಿಶಿಷ್ಟ ಮತ್ತು ಒಂದು ಜನ ಆಧಾರಿತ ಉಪಕ್ರಮವನ್ನು ಆರಂಭಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅವರು ದಕ್ಷಿಣ ಪ್ರದೇಶದ ವಿವಿಧ ಅಪಾರ್ಟ್ಮೆಂಟ್ಗಳಲ್ಲಿ ಸೈಕಲ್ನಲ್ಲಿ ಹೋಗಿ ಅಲ್ಲಿನ ನಿವಾಸಿಗಳಿಗೆ ಸಮಸ್ಯೆಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ. ಇಲ್ಲಿವರೆಗೆ ಸುಮಾರು ಅನೇಕ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿ 3,000ಕ್ಕಿಂತ ಹೆಚ್ಚಿನ ನಾಗರಿಕರಿಗೆ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಜನರ ಸಮಸ್ಯೆಗಳ ಆಲಿಸಲು ಜನರ ಮನೆಗಳಿಗೆ ತೆರಳುತ್ತಿರುವ ಶಾಸಕ ಈಗಿರುವ ಅನೇಕ ಸಮಸ್ಯೆಗಳ ಕುರಿತಾಗಿ ಅವರಿಗೆ ನೇರ ಸಮಾಲೋಚನೆಯನ್ನು ನಡೆಸಿ ಸ್ಥಳದಲ್ಲೇ ಪರಿಹಾರ ನೀಡಲು ಪ್ರಯತ್ನ ನಡೆಸಿದ್ದಾರೆ. ಅದರೊಂದಿಗೆ ಸೈಕಲ್ನಲ್ಲಿ ಇಡೀ ಕ್ಷೇತ್ರವನ್ನು ಸಂಚರಿಸುತ್ತಿರುವುದು, ದಿನವಿಡೀ ತನ್ನ ಜನರ ಸೇವೆಗಾಗಿ ತಮ್ಮ ಸಮಯವನ್ನು ನಿಗದಿಪಡಿಸಿರುವುದು ಒಂದು ವಿಶಿಷ್ಟವಾದ ಒಂದು ವಿನೂತನ ಕಾರ್ಯಕ್ರಮ ಇದಾಗಿದೆ. ಅದಲ್ಲದೆ ಶಾಸಕ ಅಭಯ್ ಪಾಟೀಲ್ ಅವರು ಬೆಳಗಾವಿ ಜನತೆಗೆ ಹೊಸದು ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ಮತ್ತು ಆಶ್ಚರ್ಯಕರ ಬೆಳವಣಿಗೆಗಳನ್ನು ನೀಡುತ್ತಲೇ ಇದ್ದಾರೆ. ಅದರೊಂದಿಗೆ ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸುತ್ತಿರುವುದು ಜನರಿಗೆ ಒಂದು ಹರ್ಷ ಉಂಟಾಗಿದೆ. ಅದಲ್ಲದೆ ಸ್ವತಃ ಶಾಸಕರೇ ತಮ್ಮ ಸಮಸ್ಯೆಗಳನ್ನು ಆಲಿಸಲು ನಮ್ಮ ಮನೆ ಬಾಗಿಲಿಗೆ ಬಂದಿರುವುದು ದಕ್ಷಿಣ ಕ್ಷೇತ್ರದ ನಾಗರಿಕರುಗಳು ತಮ್ಮ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೂ ಶಾಸಕರ ಈ ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ನೀಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳ ಕುರಿತಾಗಿ ರಸ್ತೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ಇತರೆ ಸಮಸ್ಯೆಗಳ ನಾಗರಿಕರ ಮೂಲಭೂತ ಸೌಕರ್ಯಗಳ ಕುರಿತಾಗಿ ನಾಗರಿಕರ ಜೊತೆ ಚರ್ಚೆಯನ್ನು ನಡೆಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕರುಗಳಿಗೆ ಅನೇಕ ಸಮಸ್ಯೆಗಳು ಮಹಾಪೌರಗಳೇ ಹರಿದು ಬಂದರೂ ಅದನ್ನು ಸ್ಥಳದಲ್ಲೇ ಪರಿಹಾರ ನೀಡುತ್ತಿರುವುದು ಜನರಿಗೆ ಹೆಚ್ಚಿನ ಅನುಕೂಲವಾಗುತ್ತಾ ಇದೆ ಹಾಗೂ ಶಾಸಕರುಗಳ ಈ ಕಾರ್ಯಕ್ಕೆ ಹೆಚ್ಚಿನ ಜನಬೆಂಬಲವೂ सिगुत्ता ಇದೆ. माझ्या मतदारसंघामधले जे अपार्टमेंटची समस्या आहेत तिथं राहण्याची ती जाणून घेण्यासाठी आम्ही गेल्या 3 दिवसापासून संपर्क दौरा चालू आहे. तर अनेक नवीन समस्यासुद्धा त्यांनी आपल्यासमोर आणलेल्या आहेत आणि सगळं निवारण करण्याच्या दृष्टिकोनातून एक ॲक्शन प्लॅन आम्ही करत आहोत. आणि खास करून ई आस्थेच्या संदर्भामध्ये पैसे फार मागायला लागले तक्रार सगळ्याकडेच आहे. त्याच्यावरती सुद्धा निश्चित येणाऱ्या काळामध्ये कारवाई करू. लोकांना पैसे न देता आपली जी सुविधा महानगरपालिकेकडनं पाहिजे ते करण्याचा दृष्टीनं प्रयत्न करत आहोत. एक सरकारी दरबारमध्ये जो लेट होतं त्या संदर्भामध्ये कामकाज, दुसरं पाणी आहे, त्यानंतर कुत्रे इतके आहेत की सगळ्याकडे सांगायला कुत्र्यांना पहिला पकडा आणि सोडा म्हणून. तर हे 2 ಮೇಜರ್ ಸಮಸ್ಯೆ आहेत. ಇದೇ ರೀತಿ ದಕ್ಷಿಣ ಕ್ಷೇತ್ರದ ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ, ಪಂಚಾಯತ್ ಸ್ವರಾಜ್ ಸಮಾಚಾರ.